ಇದು ಅಲ್ಲದ ಸುನ್ನಳದವರು ಏನೇನು ಕೇಳ್ತಾರೋ ಹೌದು ಏ ಸೌಡ ಇಲ್ಲದೆ ಸಾರಿ ಹೇಳುವೆ ಕುಂಬಾರಿ ಊರಾಗ ಒಟ್ಟ ದನಿಗೆ ಮಾತ್ರ ಮಾಡಬೇಡ್ರಪ್ಪ ನಾವ ಹಾಡಾಗ ಗಂಡ ಹಾಡೋರ್ಗೊಂದು ಸಂಶಯ ಬಂದದಪ್ಪ ಇದ್ರಾಗ ಏ ದೇವರ ಒಟ್ಟ ಸತ್ಯ ಇಲ್ಲ ಕೆಟ್ಟ ಇಲ್ಲ ಅಂತೀ ನಾನಾಗ ಹೇಳ್ತಾನೆ ದೇವ್ರ ಸತ್ತಿಲ್ಲ ಅಂತ ನಿನಗ ಯಾವ ಕಲಸ್ಯಾನೋ ಹೀಗ ದೇವ್ರ ಸತ್ತದಪ್ಪ ವರ್ಷಕ್ಕೆ ಒಮ್ಮೆ ಒಬ್ಬರ ಮನೆಯಾಗ ವರ್ಷಕ್ಕೆ ಒಮ್ಮೆ ದಗದವರ ಆಗತೈತಿ ಕಲಿಯುಗದಾಗ ಈ ಸುನ್ನಾಳ ಜೋಕುಮಾರ ಬರ್ತಾನಪ್ಪ ಬುಟ್ಟಿಯ ಒಳಗ ಪರ ಹೆಣ್ಣಿನ ಮ್ಯಾಲ ಮನಸ್ಸ ಮಾಡಿ ಸತ್ತನ ಜಗದಾಗ ಇವನ ವರ್ಷಕ್ಕೂ ಒಮ್ಮೆ ಕೊಲ್ತಾರಪ್ಪ ಮನಿಯ ಒಳಗ ಏ ದೇವ್ರ ಸತ್ತಿಲ್ಲಂತೆ ತಮ್ಮ ವರ್ಷಕ್ಕೂ ಒಮ್ಮೆ ಸಾಯತಾನೋ ಏ ಇನ್ನೊಬ್ಬ ದೇವ್ರ ಸತ್ತಾನಪ್ಪ ದ್ವಾಪಾರ ಯುಗದಾಗ ಆ ದ್ವಾಪಾರ ಯುಗದ ಅಂತ್ಯಕಾಲ ಬಂದ ಗಳಿಯಾಗ ಒಂದಾನೊಂದ ಟೈಮದೊಳಗ ದ್ವಾಪಾರ ಯುಗದ ಅಂತ್ಯದೊಳಗ ಏನಾಯ್ತವ ಅಲ್ಲಿ ಅಡವಿ ಆರ್ಯಾನದೊಳಗ ದೊಡ್ಡದೊಂದ ಗಿಡ ಇದ್ದಾಗ ಗಿಡದ ಬಡ್ಡ್ಯಾಗ ಉದ್ದ ಕಾಲ ಮಾಡಿ ಮನೆಗಿದ್ದಾವಾಗ ಉದ್ದ ಕಾಲ ಮಾಡಿ ಮನೆಗಿದ್ದ ನಿಮ್ಮ ಕೃಷ್ಣ ಏ ಮುಂಜಾನೆದ್ದ ಎಳೆಯ ಬಿಸಿಲ ಕಾಲ ಮ್ಯಾಲ ಬಿತ್ತು ಆವಾಗ ಏನಾಯ್ತು ಮುಂದ ಇವನ ಕಾಲಾಗ ಒಂದ ಪದ್ಮ ಇತ್ತ ಅಂಗಾಲದೊಳಗ ಎಳೆ ಬಿಸಿಲಿಗೆ ಮಾತ್ರ ಹೊಳೆಯತ್ತಿತ್ತ ಚಿಗಿರಿ ಹೊಳದಂಗ ಚಿಗಿರಿ ಕಿವಿ ಹೊಳದಂಗ ಪದ್ಮ ಮಾತ್ರ ಹೊಳೆಯತ್ತಿತ್ತು ಅವಾಗ ಏನಾಯ್ತು ಮುಂದ ಅಲ್ಲಿ ಒಬ್ಬ ಬ್ಯಾಡ ಬಂದನಪ್ಪ ಬ್ಯಾಟಿ ಆಡುದಕ್ಕ ಆ ಬ್ಯಾಡನ ನೆದರ ಬಿತ್ತ ಅವನ ಅಂಗಾಲದ ಮ್ಯಾಗ ಯಾವ್ದೋ ಪ್ರಾಣಿ ಐತಿ ಅಂತ ಹೌಸಾದ ಮಗ ಏ ಪ್ರಾಣಿ ಐತಿ ಅಂತ ತಿಳಿದ ಕೈಯನ ಬಾಣ ತಗೊಂಡ ಹೊರಗ ಮುಂದೆ ಏನಾಯ್ತವ ಏ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲ ಒಳಗ ಜಾಗದ ಮ್ಯಾಲ ಕೃಷ್ಣನ ಮರಣ ಆಗ್ಯದ ದ್ವಾಪಾರ ಇಲ್ಲಿ ಆದ್ರೂ ಸತ್ತ ತೆಪ್ಪ ಲೇಖಿ ತಗದ ಕೊಟ್ಟಿನಿ ಹೌದು ಕೊಟ್ಟವಲ್ಲ ಇನ್ನ ಮತ್ತೊಂದು ಮಾತ ಕೇಳಿದೆ ತಮ್ಮ ನಿತ್ತ ಮಂದ್ಯಾಗ ಓಮ ಅನ್ನೋ ಶಬ್ದ ಗಂಡ ಐತಿ ಅಂದಿ ಇದ್ರಾಗ ತಮ್ಮ ಓಮ ಹೆಂಗ ಗಂಡ ಆಗ್ತದ ತಿಳಿಸುವೆ ನಿನಗ ಏ ಓಮ ಅಂತ ಉಚ್ಚಾರ ಆಗಬೇಕಾದ್ರ ಒಂದ ಮುಂದಕ್ಕೆ ಏನಾಯ್ತವ ಏ ಓದ ಮುಂದ ಒಂದ ಶೂನ್ಯ ಐತಿ ಅದ್ರಾಗ ಆ ಶೂನ್ಯ ಅಂದ್ರ ಹೆಣ್ಣ ಐತಿ ಕೇಳು ತಳದಾಗ ಓದ ಮುಂದಿನ ಜೀರೋ ತೆಗದ್ರ ಓಮ ಒಟ್ಟ ತಮ್ಮ ನಾಯಿಗತ್ಲೆ ವಾವ ಅನ್ಬೇಕಾಗ್ತದೋ ಹಂಗ ನಾನು ಬಂದ ಕುತ್ತಾಗ ನಿನಗ ನಾಮ ಬಂದದು ಆಮ್ಯಾಗ ನಾ ಬರದಿದ್ರ ನಿನ್ನ ಕೂನ ಎಲ್ಲೋ ಇರುವಾಗ
ಏ ಇದು ಹೊಲದ ಜೋಕ್ಮಾರ್ ಹೆಂಗ ಹುಟ್ಟ್ಯಾನಂತ ಅಂದಿ ನನಗ ಹೌದಲ್ಲ ಅವನ ಸುದ್ದಿ ತಿಳಿಸಿ ಕೂಡ ಅಂದಿ ನಿತ್ತ ಮಂದ್ಯ ಮಂದ್ಯಾಗ ಇದರ ಉತ್ತರ ಬಿಡುಗಡೆ ಮಾಡಿ ಕೊಡವೆ ಕೇಳು ಇನ್ಮ್ಯಾಗ ಒಂದಾನೊಂದ ಟೈಮದೊಳಗ ಜೋಕ ಋಷಿ ಇದ್ದು ಆಗ ಏನು ಮಾಡ್ತಿದ್ವ ಜೋಕ ಋಷಿ ದಂಡಿ ಹಿಡದ ಹೊಂಟಿದ ಕೇಳಿ ಕ್ಷಣದಾಗ ಇವ ದಂಡಿ ಹಿಡದ ಹೋಗುವಂತ ಹಾದಿಯ ಒಳಗ ನದಿ ಒಳಗ ಸ್ನಾನ ಮಾಡುತ್ತಿದ್ರ ಹೆಣ್ಮಕ್ಳ ಅವಾಗ ಏ ಹೆಣ್ಣ ಮಕ್ಕಳ ಮೈಯ ನೋಡಿ ಮೋಹ ಕಾಮ ಉತ್ಪತ್ತಿ ಆಯ್ತು ಏನು ಮಾಡ್ತಾನ ಕಾಮ ತಡೆಯು ತಾಕತ್ತ ಆಗಲಿಲ್ಲ ಜೋಕ ಋಷಿ ಇದು ಅಲ್ಲೇ ವೀರ್ಯ ಸ್ಖಲನ ಆಯ್ತು ನದಿಯ ದಂಡ್ಯಾಗ ನದಿಯ ದಂಡ್ಯಾಗ ಕರಿಕೆ ಬೆಳೆದ ನಿತ್ಯತ ವೀರ್ಯ ಜರದ ಬೇತು ಅವಾಗ ಏನಾಯ್ತು ಅವ ಹಂಗೆ ಮುಂದ ನಡ್ಕೊತ ಹೋದ ಋಷಿಯ ಆವಾಗ ಅದೇ ಊರಾಗ ಒಬ್ಬ ಕುಂಬರ ಕತ್ತಿ ಸಾಕಿದ ಮನೆಯಾಗ ಮಣ್ಣ ಹೊರಬೇಕಂತ ಕತ್ತಿ ಸಾಕಿದ ತನ್ನ ಮನೆಯಾಗ ಏ ದಿನ ನಿತ್ಯ ಮಣ್ಣ ಹೊರಂಗ ಹೊರಿಸಿ ಮೇಲಕ್ಕ ಬಿಡ್ತಿದ್ದದಕ್ಕ ಏನಾಯ್ತು ಮುಂದೆ ಏ ಒಂದೊಂದ ಟೈಮ್ ಅದೊಳಗ ಕತ್ತಿ ಮೇಯುವಾಗ ಆ ಕತ್ತಿ ಮೇಯ್ಕೊತ ಬತ್ತೋ ತಮ್ಮ ನದಿಯ ದಾಂಡ್ಯಾಗ ನದಿ ದಂಡ್ಯಾಗ ಮೇಯ್ಕೊತ ಬತ್ತ ಕರ್ಕಿ ಒಳಗ ವೀರ್ಯ ಏತು ಏನಾಯ್ತು ಮುಂದ ಆ ಮೇಯ್ಕೊತ ಬಂದ ಕರ್ಕಿ ಮೇದ ಬಿಟ್ಟದು ಆಗ ಕೆಲವೊಂದು ದಿನ ಕಳೆದು ಕತ್ತಿ ಗರ್ಭ ಆಯ್ತು ಮನೆಯಾಗ ಮುಂದ ಕೆಲವೊಂದು ದಿನ ಕಳೆದು ಕೇಳಿ ಕುಂಬರ ಮನೆಯಾಗ ಏ ನಸಿಕಿನ 4 ಗಂಟೆ ತನಕ ಕತ್ತಿ ಮಾತ್ರ ಎದಿತ್ತಾಗ ಏ ದಡಪಡ ಅಂತ ಶಬ್ದ ಬರ್ತಿತ್ತು ದವನಿಯ ಒಳಗ ಕುಂಬರ ಎದ್ದ ಬಂದ ನೋಡ್ತಾನ ನಸ್ಕಿನ ತಾಯಿ ಮಗಳಗ ಎದ್ದ ಬಂದ ನೋಡೋದ್ರೊಳಗ ದೊಡ್ಡ ಗಾತ ಆಗಿತ್ತಾಗ ಮುಂದೆ ಏನಾಯ್ತು ಕತ್ತಿ ಏದಿತ್ತು ಕರೆ ಪರ್ಕ ಎತ್ತ ಕೇಳ್ರಿ ಅದ್ರಾಗ ಆ ಕತ್ತಿ ಮರಿ ಹುಟ್ಟಿತಪ್ಪ ಮಾನವನಂಗ ಅದರ ಬಾರ್ದನ ಮಾತ್ರ ಇತ್ತೋ ಯಪ್ಪ ಕತ್ತಿಯ ಹಂಗ ಏ ಶರೀರ ಎಲ್ಲ ಮನುಷ್ಯಂದಿತ್ತು ಜೋಡ್ನ ಮಾತ್ರ ಫರ್ಕ ಏತು ಹೌದಲ್ಲ ಏ ಕುಂಬರ ತೆಲಿಗೆ ಕೈಯ ಹಚ್ಕೊಂಡ ಕೊತ್ತು ಆವಾಗ ನನ್ನ ಹೆಂಡತಿ ಬೇರೆ ಇಲ್ಲೋ ಯಪ್ಪ ನನ್ನ ಮನೆಯಾಗ ಏನಾಯ್ತು ತಂಗಿ ಹೆಂಗ ಹುಟ್ಟೈತಿ ಅಂತ ಕೇಳಿದೆಲ್ಲ ಹೌದಲ್ಲ ಯಾವ ಕುಂಬಾರನ ಮನೆ